ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ. ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಶಿವನಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಶಿಬಿರ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಸಂಜೀವಿನಿ ಒಕ್ಕೂಟಗಳ ಉತ್ಪನ್ನ ಪ್ರದರ್ಶನ ಮತ್ತು ಮಾರಾಟ, ಫಲಾನುಭವಿಗಳಿಗೆ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಶಿವನಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಣ್ಣಪ್ಪರವರು ಮಾಡಿದರು. ಕೆಡಿಪಿ ಸದಸ್ಯರಾದ ಬಂಡ್ರೆ ಕಲೇಶ್ ರವರು ಎಲ್ಲರನ್ನೂ ಸ್ವಾಗತಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಜನಹಿತ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು 13 ಜನ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಶ್ರೀಮತಿ ವಾಣಿ ಶ್ರೀನಿವಾಸ್ ರವರು ನಡೆಸಿಕೊಟ್ಟರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸಬೇಕು ಅಂತೇಳಿ ಎಲ್ಲರನ್ನ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತರೀಕೆರೆ ಇವರಿಗೆ ಇಲಾಖೆಯ ಪರವಾಗಿ ಈ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಶಿವನಿ ಹೋಬಳಿ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಯೋಜನಾ ಸಮಿತಿ ಮತ್ತು ಶಿವನಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ವಚನ ಭ್ರಷ್ಟರಾದರೆ ಇದ್ದು ಇಲ್ಲದಂತಾರೆ, ಅಂದರೆ ಆ ವ್ಯಕ್ತಿ ಸತ್ತಂತೆ. ಆದರೆ ನಮ್ಮ ಸರ್ಕಾರ ಪಂಚಾಯತ್ ಗ್ಯಾರಂಟಿಗಳನ್ನ 2 ವರ್ಷ ಅಲ್ಲ 5 ವರ್ಷ ಆದರೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ವಾಣಿ ಅವರು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾನು ಹಲವಾರು ದೊಡ್ಡ ಕಾರ್ಯಕ್ರಮ ಆದಾಗ ಮಹಿಳಾ ಆಯೋಗದ ಉಪಾಧ್ಯಕ್ಷೆ ಆರ್ತಿ ಕೃಷ್ಣ ಅವರು ಬಂದಾಗ ಕೂಡ ನಾನು ಬಂದಿದ್ದೆ. ಗೊತ್ತು, 12ನೇ ಶತಮಾನದ ಶರಣರ ನಾಡಿನಲ್ಲಿ ನಾವೆಲ್ಲ ಬದುಕಿದ್ದೇವೆ. ವಚನಕ್ಕೆ ಬಹಳ ದೊಡ್ಡ ಬೆಲೆ ಉಂಟು. ವಚನವನ್ನ ಒಮ್ಮೆ ಕೊಟ್ಟ ಮೇಲೆ ಅದಕ್ಕೆ ಹಿಂದಕ್ಕೆ ಬರುವ ಪ್ರಶ್ನೆಯೇ ಇಲ್ಲ. ಹಿಂದಕ್ಕೆ ಬಂದರೆ ಅವರು ಮನುಷ್ಯರಲ್ಲ ಅಂತಕ್ಕಂಥ ಪ್ರಶ್ನೆ. ಆ ಕಾರಣಕ್ಕಾಗಿ 2 ವರ್ಷಗಳ ಮೊದಲು ಚುನಾವಣೆ ನಡೆಯುವಾಗ ರಾಜ್ಯಕ್ಕೆ ಒಂದು ಮಾತನ್ನ ಕಾಂಗ್ರೆಸ್ ಪಕ್ಷ, ಅದರ ನೇತಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್, ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಸೇರಿ ಈ ಕ್ಷೇತ್ರದ ಜನಕ್ಕೆ, ರಾಜ್ಯದ ಜನಕ್ಕೆ ಎಲ್ಲರೂ ಕೂಡ ಒಂದು ಮಾತನ್ನ ಕೊಟ್ಟಿದ್ದೀವಿ. ಅದು ಪಂಚ ಗ್ಯಾರಂಟಿಗಳನ್ನ ನಿಮಗೆ ಕೊಡ್ತೀವಿ ಅಂತ. ನನಗೂ ಸೇರಿದಂಗೆ ಬಹಳ ಜನರಿಗೆ ಇದು ಗ್ಯಾರಂಟಿ ಬರೀ ಚುನಾವಣೆ ಆಗುವ ತನಕ ಅಂತಕ್ಕಂಥ ಮಾತಿತ್ತು, ಹೌದಲ್ವಾ? ಬಹಳ ಜನರಿಗೆ ಅನುಮಾನ ಇತ್ತು. ಆದ್ರೆ 2 ವರ್ಷಗಳ ಅನಂತರ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಈ ಪಂಚಗಳ ಗ್ಯಾರಂಟಿಗಳು ನಿಜವಾಗ್ಲೂ ಗ್ಯಾರಂಟಿ, ನಿಜವಾಗ್ಲೂ ವಚನ, ನಿಜವಾಗ್ಲೂ ಮಾತು. ಇದರ ಬೇರೆ ರಾಜ್ಯಗಳಲ್ಲಿ ಕೂಡ, ಬೇರೆ ಬೇರೆ ಪಕ್ಷಗಳು ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕೂಡ ಪಂಚ ಗ್ಯಾರಂಟಿಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ಕೊಡುವ ಕೆಲಸವನ್ನ ಮಾಡುವ ಅನಿವಾರ್ಯತೆ ಅವರಿಗೆ ಹುಟ್ಟಿದೆ. ಹಾಗಾಗಿ ಈ ಪಂಚ ಗ್ಯಾರಂಟಿಗಳು ಎಷ್ಟು ಮುಖ್ಯ, ಎಷ್ಟು ಯಶಸ್ವಿ, ಎಷ್ಟು ಅನಿವಾರ್ಯ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳಿಬೇಕು. ನಾನು ಮೊದಲನೇದಾಗಿ ನಿಮ್ಯಾರಿಗೂ ಕೂಡ ಹೆಚ್ಚು ಸಮಯ ಬೇರೆ ಬೇರೆಯವ್ರು ಮಾತನಾಡೋದ್ರಿಂದ ತಗೊಳ್ಳೋದಿಲ್ಲ. ಅಂಕಿ ಅಂಶಗಳನ್ನು ಕೂಡ ಬಹಳ ವಿವರವಾಗಿ ಹೇಳೋದಿಲ್ಲ. ನಮ್ಮ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರ ನೇತೃತ್ವದಲ್ಲಿ ಈ ತಾಲೂಕಿನ ಪಂಚ ಗ್ಯಾರಂಟಿಯ ಲಕ್ಷಾಂತರ ಜನರಿಗೆ ತಲುಪಿಸುವ ಕೆಲಸವನ್ನ ಇಡೀ ಸಮಿತಿಯ ಜನ ಆ ಕೆಲಸವನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ. ಹಾಗೆ ತರೀಕೆರೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್.ಜಿ. ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಅಧಿಕಾರಿಗಳ, ಶಾಸಕರ ಸಹಕಾರವನ್ನ ಪಡೆದು ಆ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿರಬೇಕು, ನಾವು ಮೊದಲು ಕೊಟ್ಟದ್ದು ಶಕ್ತಿ ನಿಮಗಿರ್ಲಿಲ್ಲ ಅಂತಲ್ಲ, ಇಡೀ ಮನೆಯನ್ನ ಸಿದ್ದರಾಮಯ್ಯನವರು ಪುನಃ ಅಲ್ಲಿಗೆ ಸುಮ್ಮನಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕ ಶಕ್ತಿಯನ್ನ ಕೊಡಬೇಕು ಅಂತ. ನಿಜ, ಬಹಳಷ್ಟು ಜನರು ನಾವು ಮಾತನಾಡುವಾಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ 55,000 ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಕೊಡುವುದರ ಬದಲು ಅದನ್ನ ರಸ್ತೆಗೋ, ಡ್ಯಾಮಿಗೋ, ನೀರಿಗೋ, ಮತ್ತೊಂದಕ್ಕೋ ಕೊಡಬಹುದು ಅಂತ ಮಾತನಾಡೋರು ಇದ್ದಾರೆ. ಅದಕ್ಕೂ ಕೊಡ್ತೀವಿ, ಅದಕ್ಕೂ ಕೊಡ್ಲಿಕ್ಕೆ ಹಣ ಇದೆ, ಅದಕ್ಕೂ ಕೊಡ್ಲಿಕ್ಕೆ ಉತ್ಪನ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ 55,000 ಕೋಟಿಗಳಲ್ಲಿ 36,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹೆಸರಲ್ಲಿ ಅಜ್ಜಂಪುರ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಎಂ.ಜಿ. ಕುಮಾರ್ ರವರು ಮಾತನಾಡುತ್ತಿರುವುದು ಹಾಗೂ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿದ್ದರು. ಮಹಿಳೆಯರು ಯಜಮಾನರಾಗಿರ್ಲಿಲ್ಲ,
ಅವ್ರು ನಮ್ಮ ಮೊದಲನೇ ಸರ್ಕಾರ ರಚನೆ ಆದ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಅಷ್ಟು ಅಂತೇಳಿ 5 ಗ್ಯಾರಂಟಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೊಂದು ಜನಗಳಿಗೆ ಈಗ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಎಷ್ಟೋ ಜನಗಳು ಹೇಳ್ತಾರೆ, ಕೆಲವರು ಹೊರಗಡೆ ಏನೋ ಮಾತಾಡ್ತಾರೆ ಆಪೋಸಿಟ್ ನವರು, ಈ 2,000 ಕೊಟ್ಟದಿಂದ ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ, ಅದೇನು ಉಪಯೋಗ ಇಲ್ಲ ಅಂತ. ನೀವೆಲ್ಲರೂ ಗೃಹಲಕ್ಷ್ಮಿಯವರು ಇದ್ದೀರಲ್ಲ, ಈ 2,000ದಿಂದ ನೀವು ಕೆತ್ತಾನೆ ಈ ಕಾರ್ಯಕ್ರಮವನ್ನ ಕುರಿತು ರಚನಾ ಶ್ರೀನಿವಾಸ್ ಅವರು ಮಾತನಾಡುತ್ತಿರುವುದು. ಅಧ್ಯಕ್ಷ ಆಗಿರ್ಬೋದು, ಅವರು ಬುದ್ಧಿ ಪೂಜೆ ನೆರವೇರಿಸ್ತಾರೆ. ಕರ್ದಿರ್ತಾರೆ, ನಾವು ಹೋಗಿ ನಿಂತ್ಕೊಂತೀವಿ. ನಾನೇ ಬುದ್ಧಿ ಪೂಜೆ ಮಾಡಿದೆ, ಅವರೇ ಬಂದ್ ಮಾಡಿದ್ರು. ಸ್ವಾಮಿ ರೋಡ್ ಆಗ್ತಿದೆ, ಅಡ್ಯಾಗ್ತಿದೆ, ಕಣ್ಣಿ ಕಾಣಿಸ್ತಿಲ್ಲ, ಯಾರು ಬುದ್ಧಿ ಪೂಜೆ ಮಾಡಿದ್ವಿ ಏನೋ, ರಸ್ತೆ ಆಗ್ತಿದೆಯಲ್ಲ, ಕೆಲಸ ಆಗ್ತಿದೆಯಲ್ಲ, ಅದೇ ಕಣ್ಣಿ ಕಾಣಿಸ್ತಿಲ್ಲ. ದಯವಿಟ್ಟು ಆಯ್ತು ನೋಡಿ, ನಾವು ಆಗ್ಲೇ ಹೇಳಿದ್ರಲ್ಲ, ಕಾಮಲೆ ಕಣ್ಣಿ ಕಾಣೋದೆಲ್ಲ ಅಳದಿ ಇರುತ್ತೆ ಅಂತ. ಸೊ ಆ ತರ ಕಣ್ಣು ದಯವಿಟ್ಟು ನೀವು ಆಗಬೇಡಿ. ನಾವು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳ ಬಗ್ಗೆ ದಯವಿಟ್ಟು ಪ್ರಶಂಸೆಯನ್ನ ಕೊಡಿ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ, ತರೀಕೆರೆಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗ್ತಿದೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗ್ತದೆ ತರೀಕೆರೆಯಲ್ಲಿ. ಅದಕ್ಕೆ ಜಾಗವನ್ನ GH ಶ್ರೀನಿವಾಸ್ ಅವರು ಮಂಜೂರು ಮಾಡಿಕೊಟ್ರು. ಮಾಜಿ ಶಾಸಕರು ಆ ಒಂದು ಆಸ್ಪತ್ರೆನ ತಂದು, ಅದು ನಿಜವಾಗ್ಲೂ ಶ್ಲಾಘನೀಯ ವಿಚಾರ. ಅದನ್ನ ಒಪ್ಕೊಳ್ಳೋಣ, ತಪ್ಪೇನಿದೆ. ಮಾಡಿರೋ ಕೆಲಸನ ಒಳ್ಳೇದು ಅಂತ ಹೇಳಿದ, ಕೆಟ್ಟದಾದ್ರೆ ಕೆಟ್ಟದು ಅಂತ ಹೇಳಿಕ್ಕೆ, ಒಳ್ಳೇದನ್ನ ಕೆಟ್ಟದನ್ನ ಹುಡುಕುವಂತಹ ಒಂದು ನೀಚ ದುಷ್ಟತನದ ಮನಸ್ಸು ನಿಮ್ದು ಆಗ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ತುಂಬಾ ವಿನಯದಿಂದ ವಿನಮ್ರತೆಯಿಂದ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನ ನೀವು ಕೊಟ್ರೆ ನಮಗೂ ಬೆಲ್ ತಟ್ಟಂಗ ಆಗುತ್ತೆ. ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ರಾಜ್ಯ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದೇ ತರ ಅವರು ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರು ಕೂಡ ಅವರ ಒಂದು ಪ್ರಣಾಳಿಕೆಯನ್ನ ಕೊಟ್ಟಿದ್ರು. ಚುನಾವಣೆಗೆ ಮುನ್ನ ಸ್ಟೇಡಿಯಂ ಮಾಡ್ತೀವಿ, ಅಜ್ಜಂಪುರದಲ್ಲಿ ಮತ್ತೆ ತರೀಕೆರೆಯಲ್ಲಿ PH ರಸ್ತೆಯನ್ನ ಮಾಡ್ತೀವಿ, ಈ ಶ್ರೀಮಂತ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ತಾಯಿಯವರು ಶುರು ಮಾಡಿದಾಗ ಬಹುಶಃ ರಾಜ್ಯದಲ್ಲಿ ಯಾರು ಮಾಡ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. 13ರಿಂದ 18ರ ವ್ಯಾಪ್ತಿನಲ್ಲಿ ನಮ್ಮ ತಾಯಿಯವರು ಶುರು ಮಾಡಿದ್ರು. ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು MLC ಆಗಿದ್ರು ಅಂತ ಕಾಣುತ್ತೆ. ಅವಾಗ ಬಂದು ನಮ್ಮ ತಾಯಿಯವ್ರ ಜೊತೆಗಿದ್ದು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾನೇ ಒಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ಕೂಡ. ಅದು ರಾಜ್ಯಾದ್ಯಂತ ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಬರ ಜನ್ಮ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಂಡಾಗ್ಲಿ ಹೆಣ್ಣಾಗ್ಲಿ ಈ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ. ಹಾಗಾಗಿ ಗಂಡು ಮಕ್ಕಳಾದ್ರೆ ಅವರಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರ ಮನೆಯನ್ನ ಏನು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಈ ಸಮಾಜಕ್ಕೆ ಒಳ್ಳೆ ಪ್ರಜೆಯನ್ನಾಗಿ ಬೆಳೆಸಿ, ಹೆಣ್ಣು ಮಕ್ಕಳಾದ್ರೆ ಅವ್ರನ್ನ ಗಟ್ಟಿಗಿತ್ತಿಯರನ್ನಾಗಿ ಮಾಡಿ, ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ಓದಿಸಿ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ GH ಶ್ರೀನಿವಾಸ್ ಅವರು ಮಾತನಾಡುತ್ತಿರುವರು. ಇವತ್ತು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಮುಂಚೆ 12 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೀವಿ ನಾವು. ಇವತ್ತು ನಂತರ ನಾವು ಸೋತಾಗ ಅದಕ್ಕೆ ಅಡಚಣೆಗಳು ಬಂತು ಅಂತೇಳಿ ಸಣ್ಣದಾಗಿ ಗೊತ್ತಾಗದಂಗೆ ಹಳ್ಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಕೊಂಡು ಬಂದ್ವಿ, ಬಿಡ್ಲಿಲ್ಲ. ಅಂದ್ರೆ ಹಿಂಗ ಮಾಡಕ್ ಹೋದ್ರೆ ಅಡಚಣೆ ಮಾಡ್ತಿದ್ರು. ಅದಕ್ಕೋಸ್ಕರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಕೊಂಡು, ಈಗಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರತಿ ತಿಂಗಳು ಶ್ರೀಮಂತ ಕಾರ್ಯಕ್ರಮವನ್ನ ನಮ್ಮ ಶ್ರೀಮತಿಯವರು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ, ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರ ನೋಡಿ, 1 ನಿಮಿಷ ಕುತ್ಕೊಂಡ್ಬಿಡಿ ದಯವಿಟ್ಟು, ಅಲ್ಲಿ ಆಗ್ಬೇಕು. ಹೌದಾ? ನೀವು ನಿಮ್ಮ ಕೈ ಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು, ಬೇರೆ ಹತ್ರ ಕೈಯನ್ನು ಒಡ್ಬಾರ್ದು ಅನ್ನತಕ್ಕಂತ ಒಂದು ಇಚ್ಛೆ ನಮ್ಮ ಸರ್ಕಾರಕ್ಕಿದೆ. ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ವಿ. ಜನ ವಿರೋಧ ಪಕ್ಷದವರು ಇದು ಸಾಧ್ಯನೇ ಇಲ್ಲ, ಸುಳ್ಳು, ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ,
ಹಾಳಾಗುತ್ತೆ ಅಂತೆಲ್ಲ ಮಾತಾಡಿದ್ರು. ಆದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರೆಲ್ಲ ಹೇಳಿದ್ರೆ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಅನುಷ್ಠಾನಕ್ಕೆ ತಂದ್ರು. ನಮ್ಮ ತರೀಕೆರೆಯಲ್ಲಿ ಅಧಿಕ ಅಭಿವೃದ್ಧಿ ಕೆಲಸಗಳು ಆಗ್ತಾನೆ ಇದಾವೆ. ಬರೀ ತರೀಕೆರೆ ಮೇನ್ ರೋಡಿಗೆ 55 ಕೋಟಿ ಈಗ ತಂದಿರೋದು ಶಿವರಾಮಸ್ವಾಮಿ, ಮತ್ತಿನ್ನು ತರ್ತೀನಿ ಅದಕ್ಕೆ ಒಂದೇ ಒಂದು ರೋಡಿಗೆ. ಅದಾದ್ಮೇಲೆ ಎಲ್ಲ ಕಡೆ ರೋಡ್ಗಳು ಆಗ್ತಾ ಇದಾವೆ, CC ರೋಡ್ಗಳು ಆಗ್ತಾ ಇದಾವೆ, ದೇವಸ್ಥಾನಗಳು ದುಡ್ಡು ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಶಿವನಿ ಹೋಬಳಿಲಿ ಕೆರೆಗಳು ತುಂಬಿಸಿರ್ಲಿಲ್ಲ. ನಮ್ಮ ಶಿವನಿ ಹೋಬಳಿ 19 ಕೆರೆ ತುಂಬಿಸ್ಲಿಕ್ಕೆ ಸುಮಾರು ಒಂದು DPR ಮಾಡಿಸಿದೀನಿ, ಇನ್ನು ಹಣ ಮಂಜೂರು ಆಗಿಲ್ಲ. ಮಂಜೂರು ಮಾಡಿಸ್ತೀನಿ ಅಂತಕ್ಕಂಥ ನಂಬಿಕೆ ನನಗೆ. ಸುಮಾರು 40 ಕೋಟಿಯ ಒಂದು ಏನು ಹಳ್ಳದಲ್ಲಿ ಬುಕ್ಕಾಂಬುದಿ ಬೇಗೂರು ಹಳ್ಳದಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿಬಿಟ್ಟು ಅಲ್ಲಿಂದ ಮೋಟ್ರುಗಳಿಟ್ಟು ಸುಮಾರು 19-20 ಕೆರೆಗಳನ್ನ ತುಂಬಿಸ್ತಕ್ಕಂಥ ಯಾವ್ಯಾವ ಕೆರೆಗಳನ್ನ ಮಾಡಿದ್ದೇವೆ. ಮತ್ತು ಏನು ಅಪ್ಪರ್ ಭದ್ರದ ನೀರು ಹೋಗ್ತದಲ್ಲ ಚಾನಲ್ ಅಲ್ಲಿ, ಅಲ್ಲೂ ಕೂಡ ನಮಗೆ ನೀರು ಕೊಡಿ. ಅದೊಂದು ಗೇಟ್ ಇದೆ, ಒಂದು ಎಕ್ಸಿಟ್ ಇದು ಎಸ್ಕೇಪ್ ಗೇಟ್ ಅಂತಿದೆ. ಆ ಗೇಟ್ ಎತ್ತಿದ್ರೆ ಆ ಹಳ್ಳಕ್ಕೆ ನೀರು ಬರ್ತದೆ, ಅದನ್ನು ಕೂಡ ಕೊಡಿ ಅನ್ನೋ ಮಾತುಗಳನ್ನ ಈಗಾಗಲೇ ಪ್ರಸ್ತಾವನೆಯನ್ನ ಮಾನ್ಯ ಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ಕೇವಲ ಅವೆರಡು ಪ್ಲಸ್. ಯಾಕೆಂತಂದ್ರೆ ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ನಾನು ಏನ್ ಮಾಡ್ಕೊಬೇಕು ಮಾಡ್ತೀವಿ ಅಂದಿರ್ತೀವಿ ಅದು ಮಾಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಮಾಡಿದ್ದೀನಿ. ಇದು ಹೇಳಿರೋದ್ರಿಂದ ನಾವು ಮಾಡೇ ಮಾಡ್ತೀವಿ. ಏನು ಚುನಾವಣೆ ಪೂರ್ವದಲ್ಲಿ 2013 ಸಿದ್ದರಾಮಯ್ಯನವರು ಏನೇನು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅವೆಲ್ಲವನ್ನು ಸಿದ್ದರಾಮಯ್ಯರು ಜಾರಿ ತಂದಿದ್ದಾರೆ. ಅದೇ ರೀತಿ 2023 ಏನ್ ಹೇಳಿದ್ರು ಅವೆಲ್ಲವನ್ನು ಕೂಡ ಸಿದ್ದರಾಮಯ್ಯರು ಜಾರಿಗೆ ತಂದಿದ್ದಾರೆ. ಶ್ರೀನಿವಾಸು ಅಷ್ಟೇ ಕೂಡ. ನಾನು ನನ್ನ ಪ್ರಣಾಳಿಕೆ ತರೀಕೆರೆಗೆ ಏನೇನ್ ಮಾಡ್ತೀರಿ ಅಂತ ಹೇಳಿದ್ದೆ 13ರಲ್ಲಿ, ಅಷ್ಟು ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಿದ್ದೀನಿ. ಈ ಸತಿ ನಾನು ಇವತ್ತು ಫೇಸ್ಬುಕ್ ತೆಗೆದು ನೋಡಿ, ಚುನಾವಣೆ ಪೂರ್ವದಲ್ಲಿ ಫೇಸ್ಬುಕ್ ಅಲ್ಲಿ ಇದ್ದೇ ಇರುತ್ತೆ ರೆಕಾರ್ಡ್, ಎಲ್ಲೂ ಹೋಗಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ 24x7 ನೀರು ಕೊಡ್ತೀನಿ ಅಂತ ಹೇಳಿದ್ದೆ ಎಲ್ಲರಿಗೂ. ಅದು ಕೆಲಸ ಆಗ್ತಾ ಇದೆ. ಮತ್ತೆ ವಸತಿ ನಿವೇಶನ ರೈತರು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಕೆಲಸ ಕಾಮಗಾರಿ ಒಂದು ಕೆಲಸ ಕೊಟ್ಟಿದೀವಿ, ಕೊಡ್ತಾನೂ ಇದೀವಿ, ಕೊಡ್ತೀವಿ, ಮುಂದಿನ ಕೂಡ ಕೊಡ್ತೀವಿ. ಸ್ಟೇಡಿಯಂ ಮಾಡ್ತೀನಿ ಅಂತ ಹೇಳಿದ್ದೆ ಅಜ್ಜಂಪುರ ಮತ್ತು ತರೀಕೆರೆಯಲ್ಲಿ, ಅದನ್ನೂ ಮಾಡಿದೀವಿ. UGD ಮಾಡ್ತೀನಿ ಅಂತ ಹೇಳಿದ್ದೆ ತರೀಕೆರೆಯಲ್ಲಿ, ಅದನ್ನೂ ಕೂಡ ಮಾಡಿದೀವಿ. ಏನೇನು ಹೇಳಿದ್ವಿ ಎಲ್ಲವನ್ನೂ ಕೂಡ ನಾವು ಅನುಷ್ಠಾನವನ್ನ ಮಾಡಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ, ಇವತ್ತು ಈ ಗ್ಯಾರಂಟಿ ಇಂದ ಏನು ಗೃಹಲಕ್ಷ್ಮಿಯಿಂದ ತುಂಬಾ ಜನ, ಒಂದು ಅಜ್ಜಿ ಯಾವುದೋ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಸಿತ್ತಂತೆ, ಹೌದಾ? ಒಬ್ಬ ಕಣ್ಣಿಗೆ ಆಪರೇಷನ್ ಮಾಡ್ಸಕ್ ದುಡ್ಡಿಲ್ಲ, ಆ ದುಡ್ಡಲ್ಲಿ ಕಣ್ಣಿನ ಇವತ್ತು 18 ತಿಂಗಳು ಬಂದಿದೆ, 36,000 ರೂಪಾಯಿ ಪ್ರತಿಯೊಬ್ಬರಿಗೂ ಬಂದಿದೆ. ಮಹಿಳೆಯರು ಗಂಡಸರಿಗೆ ಕೊಟ್ಬಿಟ್ಟಿದ್ರೆ ಅದು ಬೇರೆ ರೀತಿ ಖರ್ಚಾಗ್ತಿತ್ತು. ಮಹಿಳೆಯರು ಮಾತ್ರ ಭಾರಿ ಜೋಪಾನವಾಗಿ ಇಟ್ಕೊಂಡು ಮಗಳು ಎಕ್ಸಾಮ್ ಕೊಟ್ಟಕ್ಕಿರ್ಬೋದು, ಆಪರೇಷನ್ಗಿರ್ಬೋದು, ಮಾತ್ರೆಗಳಿಗಿರ್ಬೋದು, ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇವ ಜನ ಗಂಡ ಹೇಳಿದ್ಕೆ ಸೈನ್ ಹಾಕ್ಲಾ ಬೇಡವಾ, ನಿಮ್ಮ ಬುದ್ಧಿವಂತಿಕೆ ನೀವೇ ಅದಕ್ಕೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸುಪ್ರೀಮೋ. ಕೆಲವರು PDO ಹತ್ರ ಇದ್ದು ಹೋಗ್ತಾರೆ, PDOನೇ ಕೇಳ್ತಾರೆ ಏನ್ ಮಾಡ್ಬೇಕು ಅಂತ. ಹಂಗಲ್ಲ, ನೀವೇ ಸುಪ್ರೀಮೋ, ನೀವು ಆದೇಶ ನಿರಂತರ ಸುದ್ದಿ ಮಾಡತಕ್ಕಂಥ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ CM ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.